ಬಗೆಹರಿಸಬೇಕು ಅನ್ನುವಂಥ ಉದ್ದೇಶದಿಂದ ಇವತ್ತು ಬಿಜಾಪುರದಲ್ಲಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಾವು ಮನವಿ ಪತ್ರವನ್ನು ಕೊಡೋದಕ್ಕೆ ಬಂದಿದ್ದೇವೆ. ಮಾನ್ಯ ಉಸ್ತುವಾರಿ ಸಚಿವರು ನಮ್ಮ ಹತ್ರ ಬಂದು ನಮ್ಮ ಮನವಿ ಪತ್ರಗಳನ್ನ ಸ್ವೀಕರಿಸಲಿದ್ದಾರೆ. ನಾವು ಇವತ್ತು ಕೊಡ್ತಾ ಇರ್ತಕ್ಕಂಥ ಮನವಿಗಳ ಬಗ್ಗೆ, ವಿಷಯಗಳ ಬಗ್ಗೆ ತಮಗೆ ಆಲ್ರೆಡಿ ಯುಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಆಶಾ. ಕೊಠಡಿಗಳಲ್ಲಿ ಇದು ಆಗಿದ್ದಾವೆ. ಆ ಶಾಲಾ ಕೊಠಡಿಗಳು ಕೂಡ ಯಾರಾದರೆ ಜಿಲ್ಲಾಧಿಕಾರಿಗಳು ಅವರೇ ಜವಾಬ್ದಾರಿ ಜವಾಬ್ದಾರಿ ಬೇರೆ ಆಗಬೇಕು, ಕಟ್ಟಡ ಆಗಬೇಕು. ಇನ್ನು ವಿಚಾರವಾಗಿ ಹಾಸ್ಟೆಲ್ ಬಗ್ಗೆ ಈಗಾಗಲೇ ನಾವು ಪ್ರಪೋಸಲ್ಸನ್ನು ಕೊಟ್ಟಿದ್ದೀವಿ. ಅದನ್ನು ಕೂಡ ಮಾಡಿದ್ದೀವಿ. ಬರುವ ದಿವಸದಲ್ಲಿ ಎಲ್ಲ ಹಂತ ಹಂತವಾಗಿ ಹಾಸ್ಟೆಲ್ ಕೂಡ ಮಾಡ್ತೀವಿ. ಸರ್, ಏಕರೂಪ ವೇಳಾಪಟ್ಟಿದೊಂದು ಮಾಡಿ ಅದನ್ನು ಮಾತಾಡಿದ್ದೀವಿ. ನಾವು ಉನ್ನತ ಶಿಕ್ಷಣ ಸಚಿವರಿಗೆ ಭೇಟಿಯಾಗಿದ್ವಿ ಸರ್ ಒಂದ್ಸಲ. ಇಲ್ಲಿ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯಕ್ಕೆ ಬಂದಂಥ ಸಂದರ್ಭದಲ್ಲಿ ಅವರಿಗೆ ಒಂದು ಅನೌನ್ಸ್ಮೆಂಟ್ ಮಾಡಿದ್ದಾರೆ ಸರ್, ಏಕರೂಪ ವೇಳಾಪಟ್ಟಿ ಆಗಬೇಕು ಅಂತ. ಉನ್ನತ ಶಿಕ್ಷಣ ಇಲಾಖೆಯನ್ನು ಸುತ್ತೋಲೆ ಹೊರಡಿಸಿದ್ದಾರೆ. ಅದನ್ನು ಸ್ವಲ್ಪ ಅಧಿವೇಶನದಲ್ಲಿ ನೀಟ್ ಯಾಕೆ ಬಿಟ್ಟಿರೋ ವಿಷಯ ಸರ್, ನೀಟ್ ವಿಷಯನ ನಾವು ಕೇಂದ್ರ ಸರ್ಕಾರದಲ್ಲಿ ಹೋರಾಟ ಮಾಡಿದ್ವಿ ಸರ್. ನೀಟ್ ವಿಚಾರ ತಗೋಬೇಕಾಗಿತ್ತಲ್ಲ, ನೀಟ್ ಹೋರಾಟ ವಿಚಾರದಲ್ಲ ಅದು. ಹೌದು ಸರ್, ನೀಟ್ ಹೋರಾಟ ಮಾಡಿದ್ವಿ. ABP ಅವ್ರಿಗೆ ಬಿಜೆಪಿ ಗೌರ್ಮೆಂಟ್ ಸಂಬಂಧ ಬರಲ್ವಾ? ನೀಟ್ ಬಗ್ಗೆ ಹೋರಾಟ ಮಾಡಬೇಕು. ಎಲ್ಲಿದೆಮ್ಮ? ದೇಶಾದ್ಯಂತ ಮಾಡಿದ್ವಿ ಸರ್. ನೋಡಿ ಎಷ್ಟು ನೀಟ್ನಿಂದ ಎಂತ ಹಾವಳಿ ಆಗಿದೆ. ದೇಶಾದ್ಯಂತ ನಡೀತಾ ಇದೆ. ಎಷ್ಟು ಮಂದಿಗೆಲ್ಲ ಎರಡನೇ ಪರೀಕ್ಷೆ ನಡೀತಾ ಇದೆ. ನೀಟ್ ವಿಚಾರಕ್ಕೂ ನಾವು ದೇಶಾದ್ಯಂತ ಹೋರಾಟ ಮಾಡ್ತಿರಲ್ಲ. ರಾಜ್ಯದಾಗ 4 ವರ್ಷ ಏನ್ ಮಾಡಿದ್ದಾರೆ? ನಿನ್ನೆ ನಾವು ಪತ್ರಿಕಾಗೋಷ್ಠಿಲೂ ಕೂಡ ಮಾಡಿ ಹೇಳಿದ್ವಿ ಸರ್, ನೀಟ್ ವಿಷಯಕ್ಕೆ ಸಂಬಂಧಪಟ್ಟಂತೆ. ನೀಟ್ ಆಯ್ತು, ರಾಜ್ಯದಾಗ ಸಿದ್ದರಾಮಯ್ಯ ಕಿವಿ ತೆಗಿರಿ, ಬಾಯಿ ತೆಗಿರಿ ಅಂತ 4 ವರ್ಷ ಸರ್ಕಾರ ಇತ್ತಾರಪ್ಪ ಬಿಜೆಪಿ ಸರ್ಕಾರ. ಸರ್, ಬಿಜೆಪಿ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಾಗ ಸರ್, ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಹುಬ್ಬಳ್ಳಿಯಲ್ಲಿ ನಾವು ಅವ್ರ ಕಾರಿಗೆ ಮುತ್ತಿಗೆ ಹಾಕಿದ್ವಿ ಸರ್. ಇವೆಲ್ಲ ಸಮಸ್ಯೆ ಇಟ್ಕೊಂಡು 4 ವರ್ಷ ಏನು ಕೇಳಾರ್ದೆ ಒಮ್ಮೆ ಕಾಂಗ್ರೆಸ್ ಸರ್ಕಾರ ಅಧಿಕಾರನಾಗಿದ್ದಾಗ ಮಲಗಿ ಬಿಡುದು. ಅರಗ ಜ್ಞಾನೇಂದ್ರ ಅವರು ಸರ್, ಅರಗ ಜ್ಞಾನೇಂದ್ರ ಹೋಮ್ ಮಿನಿಸ್ಟರ್ ಇದ್ದಾಗ ಅವ್ರ ಮನೆಗೂ ಮುತ್ತಿಗೆ ಹಾಕಿದ್ವಿ ಸರ್. ನೀವು ಮಾಧ್ಯಮದಲ್ಲಿ ನೋಡಿರ್ಬೋದು ಸರ್. ABVP ಯಾವಾಗಲೂ ABVP ಹೆಂಗೆ ಹೇಳ್ಬೇಕಾದ್ರೆ ಎಲ್ಲ ಮಾಡ್ಬೇಕು. ಯಾವುದೇ ಸರ್ಕಾರ ಸರ್, ABVP ಹೆಂಗೆ ಯಾವಾಗ ಶಿಕ್ಷಣ ವ್ಯವಸ್ಥೆಯಲ್ಲಿ ಶಾಲಾ ಮಕ್ಕಳ ಇರ್ತಕ್ಕಂಥ ಯಾರದೇ ಇರಲಿ, ಕಾಂಗ್ರೆಸ್ ಇರಲಿ, ಬಿಜೆಪಿ ಇರಲಿ, ದಳ ಇರಲಿ ಆಗ್ಬೇಕು. ಈಗ ನೀಟ್ ನೋಡಿ ದೊಡ್ಡ ಸಮಸ್ಯೆ ಅಲ್ಲ, ಅದೆಲ್ಲ ಆಗ್ಬೇಕಾಗ್ತದೆ. ನಾವು ನೀರಿನ ಬಗ್ಗೆ ಹಾಕೋದು 4 ವರ್ಷ ಬಿಜೆಪಿ ಸರ್ಕಾರ ಏನಾಯ್ತು ಗೊತ್ತ? ಏನು ಕೆಲಸ ಮಾಡಲಿಲ್ಲ. ಅಕಾಡೆಮಿಕ್ ಕ್ಯಾಲೆಂಡರ್ ಎಲ್ಲ ಹಾಳಾಗಿತ್ತು ಸರ್. ಅದನ್ನ ಮಾನ್ಯ ಅಶ್ವಥ್ ನಾರಾಯಣ ಅವರು ಉನ್ನತ ಶಿಕ್ಷಣ ಮಿನಿಸ್ಟರ್ ಇದ್ದಾಗಲೂ ನಾವು ಮನವಿ ಕೊಟ್ಟಿದ್ದೀವಿ ಸರ್, ಹೋರಾಟ ಮಾಡಿದ್ದೀವಿ ಸರ್. ಅವ್ರನ್ನ ಹಾಳು ಮಾಡಿ ಮೇಲೆ ಈಗ ಬಂದು ನಮ್ಗೆ ಕೇಳಿದ್ರೆ ಹೆಂಗಪ್ಪ ಇದು ಸರ್? ಈಗ ನಿಮ್ಮ ಮೂಲಕ ಏನಾದ್ರು ಸರಿ ಸರಿ ಮಾಡ್ಕೊಂಡು ಲ್ಯಾಬ್ ಇದ್ಮೇಲೆ ಎಕ್ಸಾಮ್ ಸ್ಟಾರ್ಟ್ ಆಗ್ತಾವ್ರಿ. ಏದಂತ ತಗೊಳ್ರಿ, 17ನೇ ತಾರೀಕಿಗೆ ಲಾಸ್ಟ್ ವರ್ಕಿಂಗ್ ಡೇಸ್ ಆಗಿದೆ. 2 ತಿಂಗಳ 22 ದಿನ ಅಷ್ಟೇ ಟೈಮ್ ಕೊಟ್ಟಾರಿ. 5 ಚಾಪ್ಟರ್ ಅದಾವ್ರಿ ಸರ್. ಹೆವಿ ಸಿಲೆಬಸ್ ಐತಿ. ಎಲ್ಲಿ ಯಾವ್ದಾಗ? ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಸರ್, ಇಟ್ ಇಸ್ ಪ್ರಾಬ್ಲಮ್ ವಿತ್ ಅಕ್ಕಮಹಾದೇವಿ. ಹೌದು, ಸೇಮ್ 5 ಯೂನಿಟ್ ನಲ್ಲಿ ಓದ್ಬೇಕ್ರಿ. 2 ತಿಂಗಳ 22 ದಿನದಾಗ ಅಷ್ಟೇ ನಾವು ಎಕ್ಸಾಮ್ ಬರೀಬೇಕು, ಇನ್ಕ್ಲೂಡಿಂಗ್ ಲ್ಯಾಬ್ ಎಕ್ಸಾಮ್ ಅಲ್ಲ ಸರ್. ಈಗ 17ನೇ ತಾರೀಕಿಗೆ ನಮ್ದು ಲ್ಯಾಬ್ ಎಕ್ಸ್ಟರ್ನಲ್ ಚಾರ್ಜ್ ಒಂದು ಅಕ್ಕಮಹಾದೇವಿ ಸರ್. ಇನ್ನೊಂದು ಅಕ್ಕಮಹಾದೇವಿ ಜೊತೆ ಪ್ರಾಬ್ಲಮ್ ಏನಿದೆ ಸರ್, ಅವ್ರು ಕರೆಕ್ಟ್ ಟೈಮ್ಗೆ ರಿಸಲ್ಟ್ ಬಿಡ್ತಿಲ್ಲ ಸರ್. ಅದು ನಮಗೆ ಸ್ಕಾಲರ್ಶಿಪ್ ಹಾಕೋದು ಪ್ರಾಬ್ಲಮ್ ಆಗುತ್ತೆ. ಇನ್ನು ರಿಸಲ್ಟ್ ಈಗ ನಾವು 4th ಸೆಮ್ ಇದೀವಿ ಸರ್. ನಮ್ಮದು 2nd ಸೆಮ್ ರಿವ್ಯಾಲ್ಯೂಷನ್ ಹಾಕಿದ್ವಿ ಸರ್, ಇನ್ನೂ ಬಿಟ್ಟಿಲ್ಲ. ಈಗ ಆಲ್ರೆಡಿ ಇನ್ನೊಂದು 15 ದಿನದಲ್ಲಿ ನಾವು 4th ಸೆಮಿಸ್ಟರ್ ಎಕ್ಸಾಮ್ ಫಾರ್ಮ್ ಕೊಡ್ತೀವಿ ಸರ್. ರಿಸಲ್ಟ್ ಬಿಟ್ಟರು ಫುಲ್ ಇರ್ರೆಸ್ಪಾನ್ಸಿಬಲ್ ಆಗಿ ರಿಸಲ್ಟ್ ಬಿಡ್ತಾರೆ ಸರ್. ಸುಮ್ಮನೆ ಅಬ್ಸೆಂಟ್ ಅಂತ ಹಾಕಿ ರಿಸಲ್ಟ್ ಬಿಡ್ತಾರೆ. ಒಂದ್ಸಲ ಫೇಲ್ ಬರುತ್ತೆ ಸರ್, ಮತ್ತೆ ಇನ್ನೊಂದ್ಸಲ ಬಿಟ್ಟರೆ ಅದೇ ನೋಡಿದ್ರೆ ಪಾಸ್ ಆಗಿರ್ತಾರೆ. ಅಥವಾ ಹಿಂಗೆ ರಿಸಲ್ಟ್ ಅಲ್ಲಿ ಕೂಡ ಗೊಂದಲ ಇದೆ ಸರ್. ಅಕ್ಕಮಹಾದೇವಿ ಭಾಳ ಇದೆ. ಫೋಟೋ ಕಾಪಿ ತರಿಸಿದ್ರಿ ಕರೆಕ್ಟ್ ಇರ್ತದ್ರಿ, ಮತ್ತೆ ತೋರಿಸಿದ್ ಮಾತ್ರ ಫೇಲ್ ಅಂತ. ಆ್ಯಂಡ್ NEP ಯಾವ ಬುಕ್ಸ್ ಪ್ರಿಂಟ್ ಮಾಡಿದ್ರು ಸರ್. ಎಕ್ಸಾಂಪಲ್ ಒಂದಿದೆ ಸರ್, ಫೋಟೋ ಕಾಪಿಯಲ್ಲಿ 34 ಇದೆ ಒಂದು, ಬಟ್ US ಯೂನಿವರ್ಸಿಟಿ ನೋಡಿದ್ರೆ ಫೇಲ್ ಅಂತ. ಆಲ್ರೆಡಿ ನಾವು ಭೇಟಿ ಆಗಿದ್ವಿ, DC ಅವ್ರ ಜೊತೆ ಮಾತಾಡಿದ್ವಿ. ಗುರು ಸರ್, ಹಾಂ ಸರಿ ಒಂದು ಓಕೆ. ಮಾನ್ಯ ಸಚಿವರು ನಮಗೆ ಒಳ್ಳೆ ರೀತಿಯಲ್ಲಿ ಸ್ಪಂದಿಸಿದ್ದಾರೆ. ಪರವಾಗಿದ್ದೀವಿ, ವಿದ್ಯಾರ್ಥಿಗಳ ಪರವಾಗಿದ್ದೀವಿ. ಅಂದರೆ ಪಾರ್ಟಿ ಫಂಡ್ ಅಫಿಲೇಷನ್ ಇರ್ತದೆ, ನಮ್ಮಲ್ಲಿ NSC ಇರ್ತದೆ, ನಿಮ್ಮ ABVP ಇರ್ತದೆ. ಮತ್ತು ನಿಮ್ಮ ಹೋರಾಟ ನಿರಂತರ ಇರಬೇಕು. NSC ಅವ್ರದವರು ಕಾಂಗ್ರೆಸ್ ಸರ್ಕಾರ ಮುಟ್ಕೊಂಡು BJP ಸರ್ಕಾರ ಅವರು ಮಾಡ್ಬಾರ್ದು, ನೀವು ಮಾಡ್ಕೊಂಡು ಇದು ಮಾಡ್ಬಾರ್ದು. ಈ ನೀಟ್ ದೊಡ್ಡ ಸಮಸ್ಯೆ ಅಲ್ಲ.
ಎಲ್ಲ ABP ನೀಟು ಇಂಥ ಸಮಸ್ಯೆ ಇದ್ದಾಗ ನಾವು ಏನಪ್ಪ ನಮ್ಮ ಪಕ್ಷದ ಅಫಿಲೇಷನ್ ಅದ ನಾವು ನೀಟ್ ಬಗ್ಗೆ ಹೋರಾಟ ಮಾಡ್ಬೋದು ಮೋಸ್ಟ್ ಸೀರಿಯಸ್ ದೊಡ್ಡ ಸಮಸ್ಯೆ ಅಂತ ಕ್ರೆಡಿಬಿಲಿಟಿ ಬಂದಿದೆ. ತಕ್ಷಣ ಸ್ಪಂದಿಸಿದ್ದೆ ನಾವು NTI ವಿರುದ್ಧ ಅದರ ಆಫೀಸಿಗೆ ಮುತ್ತಿಗೆ ಹೋರಾಟ ಮಾಡಿದ್ವಿ ಸರ್. ಹಂಗೆ ಸೀಟ್ ತಗೊಂಡಿದೆ ಕಾಂಗ್ರೆಸ್ ಸರ್ಕಾರ. ವೀರಪ್ಪ ಮೊಯ್ಲಿ ವೀರಪ್ಪ ಮೊಯ್ಲಿ ಚೀಫ್ ಮಿನಿಸ್ಟರ್ ಸೀಟ್ ತಗೊಂಡ್ರು. ಮತ್ತೆ ಸರ್ ಆಗಲೇ ಅಕ್ಕ ಹೇಳಿದ್ರು ಸರ್ ಲ್ಯಾಬ್ 17 ಸ್ಟಾರ್ಟ್ ಆಗ್ತಾರೆ ಸರ್, ಹೆವಿ ಸಿಲೆಬಸ್ ಇದೆ. ಸೊ ಯೂನಿವರ್ಸಿಟಿ ಆರ್ಡರ್ ಮಾಡಿ ಸರ್ ವೆದರ್ ದೇ ಶುಡ್ ಸಿಲೆಬಸ್ನ ರೆಡಿ ಮಾಡಬೇಕು, ನಮಗೆ ಎಕ್ಸಾಮ್ ಟೈಮ್ ಕೊಡಬೇಕು ಸರ್. ಅವ್ರು ಇದನ್ನು ರೀಸನ್ ಅಂದರೆ ಸರ್, ಈಗ ಇವ್ರು ಹಿಂದಿದ್ದಾರೆ ಸರ್, ಅಕ್ಕ ಮಹಾದೇವಿ ಮತ್ತು ರಾಣಿ ಚೆನ್ನಮ್ಮ. ಅದಕ್ಕೆ ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಹೈಯರ್ ಎಜುಕೇಷನಿಂದ ಪ್ರೆಷರ್ ಇದೆ ಸರ್, ಈಗ ಏಕರೂಪ ವೇಳಾಪಟ್ಟಿ ಮಾಡಬೇಕು ಅಂತ. ಅದಕ್ಕೆ ಇವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಅದನ್ನು ಸಿಲೆಬಸ್ ರಿಡ್ಯೂಸ್ ಮಾಡಿ ಎಕ್ಸಾಮಿನೇಷನ್ ಮಾಡ್ಬೇಕು ಸರ್. ಅಷ್ಟೇ ಸಿಲೆಬಸ್ ಇಟ್ಟು ಹುಡುಗರಿಗೆ ಕಡಿಮೆ ಟೈಮ್ ಕೊಟ್ಟು ಎಕ್ಸಾಮ್ ಮಾಡಕ್ಕೆ ಹೋಗ್ತಾರೆ. ಮಾಡ್ತೀರಪ್ಪ, ನಾನು ಕರೆಕ್ಟಾಗಿ ಒಂದು ಮೆಮೊರಂ ಮಾಡ್ಕೊಡ್ತೀಯಾ? ಮಾಡ್ಕೊಡ್ತೀನಿ. ಅದು ಕೊಡ್ರಿ, ನಾವು ಹೈಯರ್ ಎಜುಕೇಷನ್ ಮಿನಿಸ್ಟರ್ಗೆ ನಾವು ತರ್ತೀನಿ. ಮಾಡ್ಕೊಡ್ತೀನಿ. ಒಂದು ಮೆಮೊರಂ ಮಾಡ್ಕೊಡ್ರಿ, ಕರೆಕ್ಟಾಗಿ ಒಂದು ಮೆಮೊರಂ ಮಾಡಿಕೊಡ್ರಿ. ಸರಿ ಸರ್, ಅಟೆಂಡ್ ಮಾಡ್ತೀನಿ. ಸರಿ ಸರ್, ಸರಿ. ಅಟೆಂಡ್ ಮಾಡ್ತೀನಿ ಮೇಡಮ್. ಈಗಾಗಲೇ ಬಸ್ ಇಂದು ನಾನು ಹೇಳಿದ್ದೀನಿ, ಬಸ್ ನೆಕ್ಸ್ಟ್ ಇದು ಮಾಡ್ತೀನಿ. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।